ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ಗೆ ಬೆದರಿಕೆ ಹಾಕಿರುವಂತಹ ಒಂದು ಸ್ಟೋರಿ. ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಾಗಿರುವಂತಹ ಅಲ್ತಾಫ್ ಖಾನ್ ಅನಾಮಿಕ ವ್ಯಕ್ತಿಯಿಂದ ಕೊಲೆ ಬೆದರಿಕೆ ಹಾಕಲಾಗಿದೆಯಂತೆ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಅವರಿಗೆ ಒಂದು ಬೆದರಿಕೆ ಕರೆ ಬಂದಿರುವಂತೆ. ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಾಗಿರುವಂತಹ ಅಲ್ತಾಫ್ ಖಾನ್ ಅನಾಮಿಕ ವ್ಯಕ್ತಿಯಿಂದ ಕೊಲೆ ಬೆದರಿಕೆ ಹಾಕಲಾಗಿದೆಯಂತೆ. RSS ಚಮಚಾಗಿರಿ ಮಾಡಿದರೆ PFI ನಿನ್ನ ಸುಮ್ಮನೆ ಬಿಡಲ್ಲ ಹೀಗಂತ ಅಲ್ತಾಫ್ ಆಪ್ತನಿಗೆ ಕರೆ ಮೂಲಕ ಬೆದರಿಕೆ ಹಾಕಲಾಗಿದೆಯಂತೆ. ಪೊಲೀಸ್ ಮೊರೆ ಹೋದಂತಹ ಬಿಕೆ ಅಲ್ತಾಫ್ ಖಾನ್ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಬಿಕೆ ಅಲ್ತಾಫ್ ಖಾನ್ ಅವರಿಗೆ ಈಗ ಒಂದು ಬೆದರಿಕೆ ಕರೆ ಬಂದಿದೆಯಂತೆ. ಅಲ್ತಾಫ್ ಅವರ ಆಪ್ತನಿಗೆ ಕರೆ ಮಾಡಿದಂತಹ ಅನಾಮಿಕ ವ್ಯಕ್ತಿ RSS ಚಮಚಾಗಿರಿ ಮಾಡಿದ್ರೆ PFI ನಿನ್ನ ಸುಮ್ಮನೆ ಬಿಡಲ್ಲ ಹೀಗಂತ ಅಲ್ತಾಫ್ಗೆ ಒಬ್ಬ ಅನಾಮಿಕ ವ್ಯಕ್ತಿಯೊಬ್ಬ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನಂತೆ. ಈ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ತಾಫ್ ಖಾನ್ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂತಹದ್ದು. ಆ ದೂರಿನ ಆಧಾರದ ಮೇಲೆ ಆ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ ಅಲ್ತಾಫ್ ಖಾನ್ಗೆ ಬೆದರಿಕೆ ಬಂದಿರೋದಂತೂ ನಿಜ. ಅಲ್ತಾಫ್ ಖಾನ್ ಕಾಂಗ್ರೆಸ್ನ ಮುಖಂಡರು ಕೂಡ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಾಗಿರುವಂತಹ ಅಲ್ತಾಫ್. ಈ ಅಲ್ತಾಫ್ ಅವರಿಗೆ ಈಗ ಬೆದರಿಕೆ ಕರೆಯೊಂದು ಬಂದಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿರುವಂತಹದ್ದು. ಆ ವ್ಯಕ್ತಿ ಯಾರು, ಯಾವ ಕಾರಣಕ್ಕೋಸ್ಕರ ಅಲ್ತಾಫ್ ಖಾನ್ ಅವರ ಮೇಲೆ ಬೆದರಿಕೆ ಕರೆಯನ್ನು ಮಾಡಿದರು, ಆ ವ್ಯಕ್ತಿಗೂ ಅಲ್ತಾಫ್ಗೂ ಮುಂಚೆ ಏನಾದರೂ ಸಂಬಂಧ ಇತ್ತಾ, ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಆ ಒಂದು ವಿಚಾರದ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು. ಅಲ್ತಾಫ್ ಖಾನ್ ಅವರಿಗೆ ಹಿಂದೆಯಿಂದಲೂ ಕೂಡ ಸಾಕಷ್ಟು ಜನರು ದುಶ್ಮನಿಗಳಿರುವಂತಹದ್ದು. ಯಾಕೆಂದರೆ ಅಲ್ತಾಫ್ ಖಾನ್ ಜೊತೆಗೆ ಇಮ್ರಾನ್ ಖಾನ್, JDS ಮುಖಂಡರಾಗಿರುವಂತಹ ಇಮ್ರಾನ್ ಖಾನ್ ಜೊತೆಗೆ ಅಲ್ತಾಫ್ ಖಾನ್ ಕಾಂಗ್ರೆಸ್ನ ಮುಖಂಡರಾಗಿರೋದು, ಇವರ ಇಬ್ಬರ ನಡುವೆ ಹಿಂದೆಯಿಂದಲೂ ಕೂಡ ಒಂದಷ್ಟು ದ್ವೇಷವು ಕೂಡ ಇತ್ತು. ಅದು ಯಾವ ಕಾರಣಕ್ಕೋಸ್ಕರ ಅಂತಂದರೆ ಇಡೀ ಬೆಂಗಳೂರಿಗೆ ಕೂಡ ಗೊತ್ತಿದೆ, ಇಡೀ ಕರ್ನಾಟಕ ಕೂಡ ಗೊತ್ತಿರುವಂಥದ್ದೇ. ಗೋರಿಪಾಳ್ಯ JJ ನಗರ ಅಂದರೆ JJ ನಗರ ಅಂತ ಏನು ಕರಿತೀವಿ, ಅಲ್ಲಿ ಇವರಿಬ್ಬರ ಮನೆ ಬರುವಂಥದ್ದು, ಅಲ್ತಾಫ್ ಖಾನ್ ಹಾಗೂ ಇಮ್ರಾನ್ ಖಾನ್ ಅವರ ಮನೆ. ಸೊ ಅಲ್ಲಿ ಡಬಲ್ ಮರ್ಡರ್ ಕೂಡ ಆಗಿತ್ತು. ಡಬಲ್ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಅಲ್ತಾಫ್ ಖಾನ್ ಅವರ ಸಹೋದರರನ್ನು ಡಬಲ್ ಮರ್ಡರ್ ಮಾಡಿಸಿದ್ರು. ಯಾರು, ಇಮ್ರಾನ್ ಖಾನ್ ಅವರೆಲ್ಲ ಸೇರಿಕೊಂಡು. ಆ ಒಂದು ಸಂದರ್ಭದಲ್ಲಿ ಅದು ತುಂಬ ಹಳೆ ಕೇಸು. ಸೊ ಈಗ ಬಿಕೆ ಅಲ್ತಾಫ್ ಖಾನ್ ಅವರಿಗೆ ಒಂದು ಬೆದರಿಕೆ ಕರೆ ಬಂದಿರುವಂತಹದ್ದು. ಸೊ ಹಾಗಾಗಿ ಯಾವ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಬಿಕೆ ಅಲ್ತಾಫ್ ಖಾನ್ ಅವರಿಗೆ ಬೆದರಿಕೆ ಕರೆ ಹಾಕಿದ್ರು, ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಿರುವಂತಹದ್ದು.